ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕೋರ್ಟಲ್ಲಿ ನಟ ದರ್ಶನ್, ಆರೋಪಿ ದರ್ಶನ್ ಮನವಿ ಮಾಡಿದ್ದಾರೆ. ನನಗೆ ವಿಷ ಕೊಡಿ, ಬೇರೆ ಯಾರಿಗೂ ಬೇಡ. ಹೀಗಂತ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಆರೋಪಿ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ದರ್ಶನ್ ಈ ರೀತಿ ಬೇಡಿಕೊಂಡಿದ್ದಾರೆ, ಕೇಳಿಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಈ ತರ ಬದುಕೋದಕ್ಕೆ, ಅಸಾಧ್ಯ. ಇದರ ಬದಲು ನನಗೆ ಸ್ವಲ್ಪ ವಿಷ ಕೊಡಿಸಿ, ನನಗೊಂದು ಸ್ವಲ್ಪ ಪಾಯ್ಸನ್ ಕೊಟ್ರೆ ನಾನು ಸತ್ತೋಗ್ಬಿಡ್ತೀನಿ, ಈ ತರ ಬದುಕೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಇವತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿಚಾರಣೆಗೆ ಹಾಜರಾದಾಗ ದರ್ಶನ್ ಹೇಳ್ಕೊಂಡಿದ್ದಾರೆ. ಬಟ್ಟೆಗಳು ವಾಸನೆ ಬರ್ತಾ ಇದೆ, ಮಲಗೋದಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ, ರೂಮಿಂದ ಹೊರಗೆ ಹೋಗಿ ಒಂದು ವಾರ ಆಯಿತು, ಬಿಸಿಲನ್ನೇ ನೋಡಲಿಲ್ಲ ನಾನು ಒಂದು ವಾರದಿಂದ. ಈ ಥರ ಬದುಕಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ನನ್ನೊಬ್ಬನಿಗೆ ವಿಷ ಕೊಡಿ, ಬೇರೆ ಯಾರ ಬಗ್ಗೆನೂ ನಾನು ಮಾತಾಡಲ್ಲ. ಆದರೆ ನನ್ನ ವಿಚಾರದಲ್ಲಿ ಇದು ಬಹಳ ಕಠಿಣವಾಗಿ ನನ್ನನ್ನು ನಡೆಸ್ಕೊಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಬದುಕೋದಕ್ಕೆ ನನ್ನಿಂದ ಸಾಧ್ಯ ಅಂತ ನನಗನ್ನಿಸ್ತಾ ಇಲ್ಲ. ದಯವಿಟ್ಟು ನನಗೆ ವಿಷ ಕೊಡಿ, ನಾನು ಅದನ್ನು ಕುಡಿದು ಪ್ರಾಣ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬಹಳ ಜರ್ಜರಿತರಾಗಿ ದರ್ಶನ್ ಇವತ್ತು ಮಾತಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ದರ್ಶನ್ ಆಡಿದಂತಹ ಮಾತುಗಳು ತೀವ್ರ ಆಘಾತಕಾರಿ ಅಂತ ಹೇಳ್ಬೋದು. ಕಟ್ಟುನಿಟ್ಟಾಗಿ ಇರಬೇಕು ವಿಚಾರಣಾಧೀನ ಕೈದಿಗಳ ವಿಚಾರದಲ್ಲಿ, ಹೌದು. ಬಟ್ ಅಷ್ಟು ಜರ್ಜರಿತರಾಗೋ ಹಂತಕ್ಕೆ ದರ್ಶನ್ ತಲುಪಿದ್ಯಾಕೆ? ಸದ್ಯ ಈ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ಇಲ್ಲಿ ಪರಪ್ಪನಾಗ್ರಹಾರ ಜೈಲಾಗಿರ್ಬೋದು ಅಥವಾ ಯಾವುದೇ ಜೈಲಾಗಿರ್ಬೋದು, ಇಲ್ಲಿ ಕಾನೂನಾತ್ಮಕವಾಗಿ ಎಲ್ಲವನ್ನು ಕೂಡ ನೋಡ್ತಾರೆ. ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಆದೇಶಗಳನ್ನ ಮಾಡೋದಿಲ್ಲ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಅಥವಾ ವಿಚಾರಣಾಧೀನ ಆರೋಪಿಯನ್ನ ನೋಡ್ಕೊಳ್ಳೋದು. ಯಾಕಂದ್ರೆ ಈಗ ಸದ್ಯ ಅವರೇನು ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲೂ ಕೂಡ ಇಲ್ಲ, ಅಂದ್ರೆ ಏಕಾಂತ ವಾಸದಲ್ಲಿ ಇರಿಸ್ತಾರೆ 15 ದಿನಗಳ ಕಾಲ. ಯಾವುದೇ ಒಬ್ಬ ವ್ಯಕ್ತಿಯಿಂದ ಸ್ವಲ್ಪ ನಮಗೆ ಭದ್ರತೆಗೆ ತೊಂದರೆ ಆಗುತ್ತೆ ಅಂದರೆ ಇರಿಸ್ತಾರೆ. ಆದರೆ ಇಲ್ಲಿ ದರ್ಶನ್ ಅವರನ್ನ ಇತರ ಆರೋಪಿಗಳ ಜೊತೆಯಲ್ಲೇ ಇರಿಸಿದ್ದಾರೆ. ಆದರೆ ಅವರ ಆರೋಪ ಏನು ಅಂದರೆ ಇಲ್ಲಿ ನಮಗೆ ಬಟ್ಟೆ ಕೊಡ್ತಾ ಇಲ್ಲ, ಜೊತೆಗೆ ಬಿಸಿಲನ್ನ ನೋಡಿ ನಮಗೆ 1 ತಿಂಗಳಾಗಿದೆ, 1 ತಿಂಗಳಿಂದ ಕೂಡ ನಾವು ಬಿಸಿಲನ್ನ ನೋಡಿಲ್ಲ, ಜೊತೆಗೆ ನಮ್ಮ ಬಟ್ಟೆ ಏನಿದೆ ಅದು ಸಾಕಷ್ಟು ಸ್ಮೆಲ್ ಬರ್ತಾ ಇದೆ, ಅಂದರೆ ಬಟ್ಟೆಯನ್ನು ಚೇಂಜ್ ಮಾಡೋದಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಬಟ್ಟೆಗಳು ಫಂಗಸ್ ಆಗಿಬಿಟ್ಟಿದೆ, ನಾವು ಸ್ಮೆಲ್ಲನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ, ಯಾಕಂದರೆ ಅದೇ ಪರಪ್ಪನಾಗ್ರಹಾರ ಜೈಲಿನಲ್ಲೂ ಕೂಡ ಸಾಕಷ್ಟು ಜನ ಆರೋಪಿಗಳು, ವಿಚಾರಣಾಧೀನ ಕೈದಿಗಳು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಆ ಒಂದು ಆರೋಪವನ್ನ ಅಥವಾ ಆ ರೀತಿಯ ಒಂದು ಮಾತನ್ನ, ಅಂದ್ರೆ ಪಾಯ್ಸನ್ ಕೊಡಿ ನನಗೆ ಅನ್ನೋ ಒಂದು ಮಾತನ್ನ ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ. ಯಾಕಂದ್ರೆ ನನಗೆ ಮಾತ್ರ ಪಾಯ್ಸನ್ ಕೊಡಿ, ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ದರ್ಶನ್ ಅವರು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಆ ರೀತಿಯೆಲ್ಲ ಕೊಡೋದಕ್ಕಾಗೋದಿಲ್ಲ, ಹಾಗಾಗಿ ನಾವು ಅಲ್ಲಿ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸುವಂತೆ, ಅದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಬಗೆಹರಿಸುವಂತೆ ನಾವು ಸೂಚನೆಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಇದು ವಿಚಾರಣಾಧೀನ ಕೈದಿಗಳಿಗೆ ನೋಡ್ಕೊಳ್ಳುವಂತ ರೀತಿ. ಯಾಕಂದ್ರೆ ಕಳೆದ ಬಾರಿ ಅವರು ಪರಪ್ಪನಾಗ್ರಹಾರ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ, ಪರಪ್ಪನಾಗ್ರಹಾರ ಅಥವಾ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ, ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಇನ್ನು ಮುಂದೆ ಆ ರಾಜಾತಿಥ್ಯ ಪ್ರಕರಣ ಆದಂತೆ ಯಾವುದೇ ಒಂದು ಫೋಟೋ ಹೊರಬಂದ್ರೂ ಕೂಡ ನೆಸೆಸರಿ ಆಕ್ಷನ್ಸ್ ಅನ್ನ ಜೈಲ್ ಅಧಿಕಾರಿಗಳ ವಿರುದ್ಧ ತೆಗೆದುಕೊಳ್ತೀವಿ ಅಂತ ಹೇಳಿ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಕೂಡ ಇರೋದ್ರಿಂದ ಅಥವಾ ಮಾನಿಟರಿಂಗ್ ಕೂಡ ಇರೋದ್ರಿಂದ ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಯಾವುದನ್ನು ಕೂಡ ನೋಡೋದಿಲ್ಲ. ಯಾಕಂದ್ರೆ ಇನ್ನೂ ಸಾವಿರಾರು ಜನ ಆರೋಪಿಗಳು ಅಥವಾ ವಿಚಾರಣಾಧೀನ ಕೈದಿಗಳು ಕೂಡ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಇರೋದ್ರಿಂದ ಇಲ್ಲಿ ದರ್ಶನ್ ಅವರಿಗೆ ಅಪ್ಲೈ ಆಗುವಂತೆ ಎಲ್ಲರಿಗೂ ಕೂಡ ಅದೇ ಒಂದು ಕಾನೂನು ಅಪ್ಲೈ ಆಗುತ್ತೆ. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಯಾವುದನ್ನು ಕೂಡ ನೋಡೋದಿಲ್ಲ. ಕಾನೂನಾತ್ಮಕವಾಗಿ ನ್ಯಾಯಾಲಯ ಆಗಿರ್ಬೋದು ಅಥವಾ ಅಲ್ಲಿನ ಜೈಲಿನ ಸಿಬ್ಬಂದಿ ಆಗಿರ್ಬೋದು, ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಯಾವ ರೀತಿ ಇದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇವತ್ತು HBC ಏನಿತ್ತು ಅಂದ್ರೆ ಕೇಸ್ನ ಒಂದು ಟ್ರಯಲ್ ಏನಿತ್ತು, ಟ್ರಯಲ್ನ ಹಿನ್ನೆಲೆಯಲ್ಲಿ ಕೋರ್ಟ್ನ ಏನು ಪರಪ್ಪನಾಗ್ರಹಾರ ಜೈಲಿನಿಂದ VC ಮುಖಾಂತರವಾಗಿ ನ್ಯಾಯಾಲಯಕ್ಕೆ ದರ್ಶನ್ ಹಾಗೆ 7 ಜನ ಆರೋಪಿಗಳು ಕೂಡ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಅಳಲನ್ನ, ಅಂದ್ರೆ ತಮ್ಗೆ ಆಗ್ತಿರುವಂತ ನೋವನ್ನ ತೋಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಅದಾದ ನಂತರ ಮತ್ತೆ 3 ಗಂಟೆಗೆ, ಯಾಕಂದ್ರೆ ಇವತ್ತು ಟ್ರಯಲ್ನ ಹಿನ್ನೆಲೆಯಲ್ಲಿ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಿದ್ರು, ಆದರೆ ಮಧ್ಯಾಹ್ನ ಹಾಸಿಗೆ ದಿಂಬು ಹಾಗೆ
ಬಳ್ಳಾರಿಗೆ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅರ್ಜಿಯ ವಿಚಾರಣೆ ಇದೆ. ಹಾಗಾಗಿ ನಾವು ಜೈಲಿನ ಸೂಪ್ರಿಡೆಂಟ್ಗೆ ಒಂದು ಆದೇಶವನ್ನ ಮಾಡ್ತೀವಿ. ಮಧ್ಯಾಹ್ನ ಈ ಒಂದು ಅರ್ಜಿಯ ವಿಚಾರಣೆ ಏನಿದೆ ಆ ಸಂದರ್ಭದಲ್ಲಿ ಮತ್ತೆ VC ಮುಖಾಂತರವಾಗಿ ಹಾಜರುಪಡಿಸಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನ್ಯಾಯಾಧೀಶರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಅಥವಾ ಕಾನೂನಾತ್ಮಕವಾಗಿ ತೆಗೆದುಕೊಳ್ತಾರೆ. ಮಾನವೀಯತೆಯ ದೃಷ್ಟಿಯಿಂದ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ, ಯಾವುದೇ ಆದೇಶಗಳನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಬೇರೆ ಕೈದಿಗಳಿಗೆ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೋ ದರ್ಶನ್ ಅವ್ರಿಗೂ ಕೂಡ ಅದೇ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವ್ರಿಗೆ ಅದು ಈ ಬಾರಿ ಕಷ್ಟ ಆಗ್ತಾ ಇದೆ. ಅಂದ್ರೆ ನಿಜವಾದ ಜೈಲಿನ ದರ್ಶನ ಈಗ ದರ್ಶನ್ ಅವರಿಗೆ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಆಗಿದ್ರು ಕೂಡ ಆ ವಿಚಾರಣಾಧೀನ ಕೈದಿಯನ್ನ ಇದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಆದ್ರೆ ಕಳೆದ ಬಾರಿ ಕೆಲವೊಂದು ಅಧಿಕಾರಿಗಳು VIP, VVIP ಅಥವಾ ಸೆಲೆಬ್ರಿಟಿ ಅಂತ ಹೇಳಿ ಹಣವನ್ನ ಪಡೆದುಕೊಂಡು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಫೆಸಿಲಿಟಿಯನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಬಾರಿ ಕಾರಾಗೃಹಕ್ಕೆ ADGP ಆಗಿ ದಯಾನಂದ್ ಅವರು ನೇಮಕ ಆಗಿದ್ದಾರೆ. ಅವರು ಕೂಡ ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ವಿಚಾರಣಾಧೀನ ಕೈದಿಗೆ ಕೊಡುವಂತ ಅಥವಾ ವಿಚಾರಣಾಧೀನ ಕೈದಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ದರ್ಶನ್ ಅವ್ರನ್ನ ಈಗ ಟ್ರೀಟ್ ಮಾಡ್ತಿರುವಂತದ್ದೇನಿದೆ ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಆದೇಶ ಬಂದರೂ ಕೂಡ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.